ನಾನು ಈ ಮಿನಿ ಏರ್ ಕೂಲರನ್ನು ಪರಿಶೀಲಿಸಲಿದ್ದೇನೆ. ಇದಕ್ಕೆ 3 ಕಾರಣಗಳಿವೆ. ನೀವು ಅದರ ಆಯಾಮಗಳನ್ನು ನೋಡಬೇಕು. ಮೊದಲ ಕಾರಣ ಅದರ ಸ್ಥಿರತೆ, ಎರಡನೆಯ ಕಾರಣ ಅದರ ಒಯ್ಯುವಿಕೆ, ಮೂರನೆಯ ಕಾರಣ ಇದರ ಗಾಳಿಯ ಹರಿವು. ಈ ಉತ್ಪನ್ನದ ಆಯಾಮ 28x22x8 ಸೆಂಟಿಮೀಟರ್. ಈ ಉತ್ಪನ್ನವನ್ನು ತುಂಬ ಸ್ಥಿರವಾಗಿಲ್ಲ. ನೀವು ಅದನ್ನು ಸ್ವಲ್ಪ ಕೆದವಿದರೆ ಅದು ನೀರಿನಿಂದ ಕೆಳಗೆ ಬೀಳುತ್ತದೆ. ಇದು ಕೇವಲ 3 ಅಡಿ ಎತ್ತರದಿಂದ ಬಿದ್ದಿದೆ. ಪ್ಲಾಸ್ಟಿಕ್ನ ಗುಣಮಟ್ಟ ತುಂಬ ಚೆನ್ನಾಗಿದೆ. ಪಾರದರ್ಶಕ ಪ್ಲಾಸ್ಟಿಕ್ ಗುಣಮಟ್ಟವು ತುಂಬ ಚೆನ್ನಾಗಿದೆ. ಆದ್ದರಿಂದ ಇದು ಹಾನಿಗೊಳಗಾಗಿ ಮತ್ತು ಈ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತೊಮ್ಮೆ ನೀವು ತುಂಬ ಜಾಗರೂಕರಾಗಿರಬೇಕು. ಇದು ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಲ್ಪಡುತ್ತದೆ. ಈ ಉತ್ಪನ್ನವನ್ನು 3 ಬಣ್ಣಗಳಲ್ಲಿ ಲಭ್ಯವಿದೆ: ಗುಲಾಬಿ, ನೀಲಿ ಮತ್ತು ಕಪ್ಪು. ನೀವು 3 ವೇಗದ ಫ್ಯಾನ್, 3 ಸ್ಪ್ರೇ ಮೋಡ್, 7 ಲೈಟ್ ಮೋಡ್ ಮತ್ತು 1 ರಿಂದ 3 ಗಂಟೆಗಳ ಟೈಮರ್ ಕಾರ್ಯವನ್ನು ನೋಡಬಹುದು. ಏರ್ ಕೂಲರ್ನಲ್ಲಿ 5 ಮಿಸ್ಟ್ ಸ್ಪ್ರೇ ನಳಿಕೆಗಳಿವೆ. ನೀವು ಎರಡನೇ ಬಟನ್ ಅನ್ನು ಹಲವಾರು ಬಾರಿ ಒತ್ತಿದರೆ ಒಂದು ಮಂಚು ಸ್ಪ್ರೇ ನಳಿಕೆಯು 3 ಗಂಟೆಗಳ ಕಾಲ ಸಕ್ರಿಯಗೊಳಿಸುತ್ತದೆ. ನೀವು ಅದನ್ನು ಎರಡನೇ ಬಾರಿ ಒತ್ತಿದರೆ ಸ್ಪ್ರೇ ನಳಿಕೆಯು ಇನ್ನೊಂದು 2 ಗಂಟೆಗಳ ಕಾಲ ಸಕ್ರಿಯಗೊಳಿಸುತ್ತದೆ. ನೀವು ಅದನ್ನು ಮೂರನೇ ಬಾರಿ ಒತ್ತಿದರೆ ಎಲ್ಲ 5 ಸ್ಪ್ರೇ ನಳಿಕೆಗಳು ಇನ್ನೊಂದು 1 ಗಂಟೆ ಸಕ್ರಿಯಗೊಳಿಸುತ್ತವೆ. ಈ ಉತ್ಪನ್ನಕ್ಕೆ ಕೇವಲ 12 ವಾಟ್ ವಿದ್ಯುತ್ ಅಗತ್ಯವಿದೆ. ವಾಸ್ತವವಾಗಿ ಇದು USB ಕನೆಕ್ಟರ್ ಅನ್ನು ಹೊಂದಿದೆ. ನೀವು ಏರ್ ಕೂಲರ್ ಅನ್ನು ಚಲಾಯಿಸಲು ನೀವು ಟೈಪ್ ಸಿ ಪಿನ್ ಮೊಬೈಲ್ ಚಾರ್ಜರ್ ಅನ್ನು ಬಳಸಬಹುದು. ನಾನು ಮೊದಲ ಬಟನ್ ಒತ್ತಿದ್ದೇನೆ ಮತ್ತು ನೀವು ಫ್ಯಾನ್ ವೇಗವನ್ನು ನೋಡಬಹುದು. ನಾನು ಎರಡನೇ ಬಾರಿ ಮೊದಲ ಬಟನ್ ಅನ್ನು ಒತ್ತಿದ್ದೇನೆ ಮತ್ತು ನೀವು ಫ್ಯಾನ್ ವೇಗವನ್ನು ನೋಡಬಹುದು. ನಾನು ಮೂರನೇ ಬಾರಿ ಮೊದಲ ಬಟನ್ ಒತ್ತಿದ್ದೇನೆ ಮತ್ತು ನೀವು ಫ್ಯಾನ್ ವೇಗವನ್ನು ನೋಡಬಹುದು. ಗಾಳಿಯ ಹರಿವಿನ ದಿಕ್ಕನ್ನು ನಿಯಂತ್ರಿಸಲು 30 ಡಿಗ್ರಿ ಮೇಲಕ್ಕೆ ಮತ್ತು 30 ಡಿಗ್ರಿ ಕೆಳಕ್ಕೆ ಮತ್ತೊಂದು ಆಯ್ಕೆ ಲಭ್ಯವಿದೆ. ಎರಡನೆಯದಾಗಿ, ಈ ಟ್ಯಾಂಕ್ ಅನ್ನು ತುಂಬಲು ನೀವು ಡಿಸ್ಟಿಲ್ಡ್ ವಾಟರ್ ಅನ್ನು ಬಳಸಬೇಕು. ಈ ಟ್ಯಾಂಕ್ನ ಸಾಮರ್ಥ್ಯ ಕೇವಲ 750 ಮಿಲಿ. ನಲ್ಲಿ ನೀರಿನಲ್ಲಿ ಬ್ಯಾಕ್ಟೀರಿಯಾ ಮತ್ತು ಖನಿಜಗಳು ಇರುತ್ತವೆ. ಇದು ನಿಮ್ಮ ಲಂಗ್ಸ್ಗಳಿಗೆ ಹಾನಿಕಾರಕವಾಗಬಹುದು. ನಾನು ನೀರು ಸುರಿಯುತ್ತೇನೆ ನೋಡಿ, ಅದು ಚಲಿಸುತ್ತದೆ. ಉತ್ಪನ್ನವನ್ನು ಟೇಬಲ್ನಲ್ಲಿ ಸ್ಥಿರವಾಗಿಲ್ಲ. ಟ್ಯಾಂಕ್ ಅನ್ನು ಹಾಗೆ ಸ್ವಚ್ಛಗೊಳಿಸಬೇಕಾಗುತ್ತದೆ. ನಾನು ಎರಡನೇ ಬಟನ್ ಒತ್ತಿದ್ದೇನೆ. ಎರಡನೇ ಬಟನ್ ಅನ್ನು ಒಮ್ಮೆ ಒತ್ತಿದ ನಂತರ ಒಂದು ಮಿಸ್ಟ್ ಸ್ಪ್ರೇ 3 ಗಂಟೆಗಳ ಕಾಲ ಕೆಲಸ ಮಾಡುತ್ತದೆ. ಎರಡನೇ ಬಾರಿ ಒತ್ತಿದ ನಂತರ 3 ಮಿಸ್ಟ್ ಸ್ಪ್ರೇ 2 ಗಂಟೆಗಳ ಕಾಲ ಕೆಲಸ ಮಾಡುತ್ತದೆ. ಮತ್ತೆ ಒತ್ತಿದ ನಂತರ 5 ಮಿಸ್ಟ್ ಸ್ಪ್ರೇ 1 ಗಂಟೆ ಕೆಲಸ ಮಾಡುತ್ತದೆ. ಏಕೆಂದರೆ ಸಾಮರ್ಥ್ಯವು ತುಂಬ ಸೀಮಿತವಾಗಿದೆ. ಸಾಮರ್ಥ್ಯವು ಕೇವಲ 750 ಮಿಲಿಲೀಟರ್. ನೀವು LPG ಆಧಾರಿತ CFC ಅಥವಾ ರಾಸಾಯನಿಕ ಅಥವಾ ಆಲ್ಕೋಹಾಲ್ ಆಧಾರಿತ ಏರ್ ಫ್ರೆಶ್ನರ್ ಅನ್ನು ಬಳಸಬಾರದು ಎಂದು ಸೂಚಿಸಲಾಗಿದೆ, ಏಕೆಂದರೆ ಅದು ಮಿಸ್ಟಿಂಗ್ ಸ್ಪ್ರೇ ಕಾರ್ಯವಿಧಾನವನ್ನು ಹಾನಿಗೊಳಿಸುತ್ತದೆ. ಇದು ಸಾಧನದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು. ನೀವು ಏರ್ ಫ್ರೆಶ್ನರ್ಗೆ ನಿಂಬೆ ರಸವನ್ನು ಬಳಸಬಹುದು. ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ. ಇದು ಕೆಟ್ಟ ವಾಸನೆಯನ್ನು ಕಡಿಮೆ ಮಾಡಬಹುದು. ಮೂರನೇ ಕಾರ್ಯವು ಅಂತರ್ನಿರ್ಮಿತ ಬೆಳಕು. ಇದು ಕೆಂಪು, ನೀಲಿ, ಹಸಿರು ಬಣ್ಣಗಳಂತಹ 3 ಮೂಲ ಬಣ್ಣಗಳೊಂದಿಗೆ 7 ವಿಭಿನ್ನ ಬಣ್ಣಗಳನ್ನು ಹೊಂದಿದೆ. ನಾಲ್ಕನೇ ಕಾರ್ಯವೆಂದರೆ ಟೈಮರ್. ನೀವು ಟೈಮರ್ ಅನ್ನು ಆನ್ ಮಾಡಿದರೆ ಮೊದಲ ಸೆಟ್ಟಿಂಗ್ 1 ಗಂಟೆ ರನ್ ಆಗುತ್ತದೆ. ಎರಡನೇ ಸೆಟ್ಟಿಂಗ್ 2 ಗಂಟೆ ಕಾಲ ರನ್ ಆಗುತ್ತದೆ. ಮೂರನೇ ಸೆಟ್ಟಿಂಗ್ 3 ಗಂಟೆಗಳ ಕಾಲ ರನ್ ಆಗುತ್ತದೆ. ನಾನು ಈ ಮಿನಿ ಏರ್ ಕೂಲರ್ ಅನ್ನು ಪರೀಕ್ಷಿಸಿದೆ. ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಅರ್ಧ ಗಂಟೆಯ ನಂತರ ಫ್ಯಾನ್ ಮತ್ತು ಮಂಚು ಗರಿಷ್ಠ ವೇಗದಲ್ಲಿ ಚಲಿಸುತ್ತಿದ್ದಾಗ ತಾಪಮಾನವು 30 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಿತು. ಅರ್ಧ ಗಂಟೆಯ ನಂತರವೂ ತಾಪಮಾನವು ಕಡಿಮೆಯಾಗಲಿಲ್ಲ. ತಾಪಮಾನವು ಕೇವಲ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾಗಿದೆ.
ನೀವು ಪೂರ್ಣ ವೇಗದಲ್ಲಿ ಗಾಳಿಯ ಹರಿವನ್ನು ನೋಡಿದರೆ ಮಂಚು 1 ಮೀಟರ್ಗಿಂತ ಹೆಚ್ಚು ಇರುತ್ತದೆ. ನೀವು ನಿಮ್ಮ ತಲೆಯಲ್ಲಿ ಮೇಲೆ ಫ್ಯಾನ್ ಬಳಸಿದರೆ ಅದು ಉತ್ತಮ ಪರಿಣಾಮವನ್ನು ನೀಡುತ್ತದೆ. ಆದರೆ ನಿಜವಾದ ಸಮಸ್ಯೆ ಏನೆಂದರೆ ನಿಮಗೆ ಸಿದ್ಧ ಬರಬಹುದು. ಆದ್ದರಿಂದ ಅದನ್ನು ಬಳಸಬೇಡಿ. ನೀವು ಅದನ್ನು ಮುಖದಿಂದ ಬಳಸಬೇಕಾಗಬಹುದು. ವಾಸ್ತವವಾಗಿ ಗಾಳಿಯ ಹರಿವು ಇಡೀ ದೇಹವನ್ನು ಆವರಿಸುವುದಿಲ್ಲ, ಆದರೆ ಮುಖದಿಂದ ಇಲ್ಲಿಯವರೆಗೆ ಇರುತ್ತದೆ. ಇದು ಫ್ಯಾನ್ನ ನ್ಯೂನತೆಗಳಲ್ಲಿ ಒಂದಾಗಿದೆ. ಮಿನಿ ಏರ್ ಕೂಲರ್ಗಳು ಈ ಪ್ರಯೋಜನವನ್ನು ಹೊಂದಿವೆ. ಫ್ಯಾನ್ನ ವೋಲ್ಟೇಜ್ ಸುಮಾರು 50 ವಾಟ್ಗಳು, ಆದರೆ ಈ ಫ್ಯಾನ್ ಕೇವಲ 12 ವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದಿಸುತ್ತದೆ. ಇದು ಸಾಮಾನ್ಯ ಫ್ಯಾನ್ನ ವಿದ್ಯುತ್ನ 1/4 ಭಾಗವನ್ನು ಮಾತ್ರ ಬಳಸುತ್ತದೆ. ನೀವು ಇದನ್ನು 12 ಗಂಟೆ 30 ದಿನಗಳವರೆಗೆ ಬಳಸಿದರೆ ಅದು ಕೇವಲ 5 ಕಿಲೋವಾಟ್ ವಿದ್ಯುತ್ ಬಳಸುತ್ತದೆ. ಅಂದರೆ ನೀವು ಫ್ಯಾನ್ ಬಳಸಿದರೆ ನೀವು ಕನಿಷ್ಠ 5 ರಿಂದ 10 ರೂಪಾಯಿಗಳು ಮತ್ತು ಗರಿಷ್ಠ 50 ರೂಪಾಯಿಗಳವರೆಗೆ ಮಾತ್ರ ಖರ್ಚು ಮಾಡುತ್ತೀರಿ. ನೀವು ಫ್ಯಾನ್ ಅನ್ನು ಮಾತ್ರ ಬಳಸಿದರೆ ಅದು ಸುಮಾರು 30 ಕಿಲೋವಾಟ್ ಅನ್ನು ಬಳಸುತ್ತದೆ. ಇದಕ್ಕೆ ಕನಿಷ್ಠ 30 ರೂಪಾಯಿಗಳಿಂದ ಅಂಗಡಿಗಳಿಗೆ 300 ರೂಪಾಯಿಗಳವರೆಗೆ ಇರುತ್ತದೆ. ನೀವು ಇದನ್ನು ಪೋರ್ಟೇಬಲ್ ಎಂದು ಬಳಸಿದರೆ ಅದು ಹೆಚ್ಚು ಉಪಯುಕ್ತವಾಗಿ ಇರುತ್ತದೆ. ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಲು ಅಥವಾ ಮನೆಯಿಂದ ಕೆಲಸ ಮಾಡಲು ಇದು ತುಂಬ ಉಪಯುಕ್ತವಾಗಿದೆ. ಇದು ಆಫೀಸಲ್ಲಿ ಅತ್ಯಂತ ಉಪಯುಕ್ತ ಉತ್ಪನ್ನವಾಗಿದೆ. ನೀವು ಇದನ್ನು ಎಲ್ಲಿ ಬೇಕಾದರೂ ಬಳಸಬಹುದು. ನಿಮ್ಮ ಆಫೀಸಲ್ಲಿ AC ಇಲ್ಲದಿದ್ದರೆ ನೀವು ಈ ಉತ್ಪನ್ನವನ್ನು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಇದರೊಂದಿಗೆ ನಿಮಗೆ ಇದು 2 ವಸ್ತುಗಳು ಬೇಕಾಗುತ್ತವೆ: ಒಂದು ಮೊಬೈಲ್ ಚಾರ್ಜರ್ ಮತ್ತು C ಟೈಪ್ ಕೇಬಲ್. ಈ ರೀತಿಯ ಉತ್ಪನ್ನವನ್ನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಲಭ್ಯವಿದೆ. ಈ ಉತ್ಪನ್ನಕ್ಕೆ ಉತ್ತಮ ಸ್ಟಾರ್ ರೇಟಿಂಗ್ ಇದೆ. ನಾನು ಇದನ್ನು 750 ರೂಪಾಯಿಗಳಿಗೆ ಖರೀದಿಸಿದೆ. ಇದರ ಬೆಲೆ ಅಮೆಜಾನ್ನಲ್ಲಿ ಪ್ರತಿದಿನ ಬದಲಾಗುತ್ತದೆ. ವಿವರಣೆಯಲ್ಲಿ ಉತ್ಪನ್ನದ ಲಿಂಕ್ ನೀಡಿದ್ದೇನೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ and subscribe to my YouTube channel, Kannan Karnataka Vlog.